ನಾನೇ ನೀನಂತೆ ರೀ ನಿಮ್ಗೊಂದ್ ರೀಲ್ಸ್ ಕಳ್ಸಿದೀನಿ ನೋಡಿ. ನಯನ ಕೆಲ್ಸದಲ್ಲಿ ಬಿಸಿ ಇದ್ದೀನಿ, ಡಿಸ್ಟರ್ಬ್ ಮಾಡ್ಬೇಡ. ಒಂದೇನೆ ಹೃದಯ. ನಾವು ಬೈಕ್ ರೈಡ್ ಹೋದ್ರೆ ಚೆನ್ನಾಗಿರುತ್ತಲ್ವಾ? ರೀ ಬೈಕಲ್ಲಿ ಲಾಂಗ್ ರೈಡ್ ಹೋಗೋಣ. ಬೈಕಲ್ಲಿ ಏನಕ್ಕೆ, ಕಾರ್ ಇಲ್ವಾ? ಕಾರಲ್ಲಿ ಹೋಗೋಣ. ಯಾಕೆ ನಯನ ಬೇಜಾರ್ ಮಾಡ್ಕೊಂಡ್ ಬಂದ್ಬಿಟ್ಟೆ? ಮತ್ತೆ ನೀವು ಬೈಕ್ ರೈಡ್ ಬೇಡ ಅಂದ್ರೆ ಮುಂದಿನ ವಾರ ಫಂಕ್ಷನ್ ಇದೆಯಲ್ಲ, ಬೈಕ್ ರೈಡ್ ಹೋದ್ರೆ ಟ್ಯಾನ್ ಆಗ್ತೀವಿ ಅಂತ. ರೀ ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ನನ್ನ ಹತ್ರ ಈ ಪ್ರಾಡಕ್ಟ್ ಇದೆಯಲ್ಲ, ಏನಿದು? ಇದು ಡಮ್ಡಾಕ್ ಅಲ್ಟ್ರಾ ವೈಲೆಟ್ ಬ್ರೈಟಿಂಗ್ ಸನ್ಸ್ಕ್ರೀನ್. ಈಗ ನಾವು ಸನ್ಸ್ಕ್ರೀನ್ ಟೆಸ್ಟ್ ಮಾಡ್ತಾ ಇದೀವಿ. ಫಸ್ಟ್ ನಾವು ಆಪಲ್ ಟೆಸ್ಟ್ ಮಾಡಿದ್ವಿ. ಒಂದ್ ಸೈಡ್ ಡರ್ಮ್ ಡಾಗ್ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ವಿ, ಇನ್ನೊಂದು ಕಡೆ ಆರ್ಡಿನರಿ ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಬಿಸಿಲಿಗೆ ಇಟ್ಟಿದ್ವಿ. ಸ್ವಲ್ಪ ಟೈಮ್ ಬಿಟ್ಟು ನೋಡಿದ್ಮೇಲೆ ಆರ್ಡಿನರಿ ಸನ್ಸ್ಕ್ರೀನ್ ಸೈಡ್ ತುಂಬಾ ಡಲ್ ಆಗಿತ್ತು. ಸೊ ಈ ಟೆಸ್ಟ್ ನಲ್ಲಿ ಡರ್ಮ್ ಡಾಗ್ ಸನ್ಸ್ಕ್ರೀನ್ ಪಾಸ್ ಆಯ್ತು. ಎರಡನೇದಾಗಿ ನಾವು ಸ್ವೆಟ್ ಅಂಡ್ ವಾಟರ್ ರೆಸಿಸ್ಟೆಂಟ್ ಟೆಸ್ಟ್ ಮಾಡಿದ್ವಿ. ಡರ್ಮ್ ಡಾಗ್ ಸನ್ಸ್ಕ್ರೀನ್ ವಾಟರ್ ಅಲ್ಲಿ ಯಾವುದೇ ರೀತಿ ಡಿಸಾಲ್ವ್ ಆಗಿಲ್ಲ. ಆರ್ಡಿನರಿ ಸನ್ಸ್ಕ್ರೀನ್ ಬೇಗನೆ ಡಿಸಾಲ್ವ್ ಆಗ್ತಿದೆ. ಇದರಲ್ಲಿ ಕೂಡ ಡರ್ಮ್ ಡಾಗ್ ಸನ್ಸ್ಕ್ರೀನ್ ಪಾಸ್ ಆಗಿದೆ. ಮೂರನೇದಾಗಿ ನಾವು ನೋ ವೈಟ್ ಕಾಸ್ಟ್ ಟೆಸ್ಟ್ ಮಾಡಿದ್ವಿ. ಎರಡು ಕೈಗಳಿಗೆ ಟೇಪ್ ಹಾಕಿ ಒಂದು ಕೈಗೆ ಡಮ್ಡಾಕ್ ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಇನ್ನೊಂದು ಕೈಗೆ ಆರ್ಡಿನರಿ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ವಿ. ಸೊ ಇಲ್ಲಿ ಡಮ್ಡಾಕ್ ಸನ್ಸ್ಕ್ರೀನ್ ಈವನ್ ಆಗಿ ಬ್ಲೆಂಡ್ ಆಗಿದೆ ಅಂಡ್ ಆರ್ಡಿನರಿ ಸನ್ಸ್ಕ್ರೀನ್ ಪ್ಯಾಚಿ ಆಗಿದೆ. ಕೊನೆಯದಾಗಿ ನಾವು ನೋಟ್ ಹ್ಯಾಂಡ್ ಟೆಸ್ಟ್ ಮಾಡಿದ್ವಿ. ಲೆಫ್ಟ್ ಹ್ಯಾಂಡ್ ಗೆ ಡಮ್ಡಾಕ್ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ವಿ, ರೈಟ್ ಹ್ಯಾಂಡ್ ಗೆ ಆರ್ಡಿನರಿ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ವಿ. ಬಿಸಿಲಲ್ಲಿ ಸ್ವಲ್ಪ ಟೈಮ್ ಇದ್ದು ಮನೆಗೆ ಬಂದು ನೋಡಿದಾಗ ಡಮ್ಡಾಕ್ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ ಹ್ಯಾಂಡ್ ಬ್ರೈಟ್ ಆಗಿತ್ತು. ಈ ಟೆಸ್ಟ್ ಕೂಡ ಡಮ್ಡಾಕ್ ಸನ್ಸ್ಕ್ರೀನ್ ಪಾಸ್ ಆಗಿದೆ. ಇದರಲ್ಲಿ 4% ನಯಾಸಿನಮೈಡ್ ಇರೋದ್ರಿಂದ ನಿಮ್ಮ ಸ್ಕಿನ್ ಬ್ರೈಟ್ ಮಾಡುತ್ತೆ ಅಂಡ್ ಇದು ಲೈಟ್ ವೇಟ್ ಅಂಡ್ ಈವನ್ ಆಗಿ ಬ್ಲೆಂಡ್ ಆಗುತ್ತೆ. ಈ ಸನ್ಸ್ಕ್ರೀನ್ ತುಂಬಾನೇ ವೈರಲ್ ಆಗ್ತಿದೆ ಅಂಡ್ ಒಳ್ಳೆ ರಿವ್ಯೂಸ್ ಕೂಡ ಬರ್ತಿದೆ. ನಿಮಗೂ ಕೂಡ ಈ ಪ್ರಾಡಕ್ಟ್ ಬೇಕು ಅಂತಂದ್ರೆ ಪರ್ಪಲ್ ಆಪ್ ನ ಡೌನ್ಲೋಡ್ ಮಾಡಿ ಪರ್ಚೇಸ್ ಮಾಡಿ.